ಕರ್ನಾಟಕದ ಸಮಸ್ತ ಜನತೆಗೆ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಬಿಜೆಪಿ, ಇಂದ್ರಸ್ನಹಳ್ಳಿ. ಸಮಸ್ತ ನಾಡಿನ ಜನತೆಗೆ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುನಿಯಪ್ಪ, ಉಪಾಧ್ಯಕ್ಷರು, ಕರ್ನಾಟಕ ಮಾದಿಗ ದಂಡೋರ ಸಮಿತಿ, ದೇವನಹಳ್ಳಿ ತಾಲೂಕು. ನಮಸ್ಕಾರ ವೀಕ್ಷಕರೇ, RR ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮೋಹನ್. ನೆಲಮಂಗಲ ತಾಲೂಕಿನ ಅವರೇಹಳ್ಳಿಯಲ್ಲಿ ಮಾನವೀಯತೆಯನ್ನು ಮೀರಿದ ಘಟನೆ ನಡೆದಿದೆ. ಪಕ್ಕದ ಮನೆಯ ಸಾಕು ನಾಯಿಯು ಬೊಗಳಿದ ಕಾರಣಕ್ಕೆ ಆಕ್ರೋಶಗೊಂಡ ವ್ಯಕ್ತಿಯೋರ್ವ ಕೋಲಿನಿಂದ ಬಡಿದು ನಾಯಿಗೆ ಗಂಭೀರ ಗಾಯ ಮಾಡಿದ್ದಾನೆ. ಈ ಕ್ರೌರ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈ ಕುರಿತಾದ ಇನ್ನಷ್ಟು ವರದಿ ಇಲ್ಲಿದೆ. ನೆಲಮಂಗಲ ತಾಲೂಕಿನ ಅವರೇಹಳ್ಳಿಯಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೌದು, ಆಂಜಿನಪ್ಪ ಅವರಿಗೆ ಸೇರಿದ ಸ್ಕೂಬಿ ಎಂಬ ಸಾಕುನಾಯಿ ಪಕ್ಕದ ಮನೆಯ ಬಳಿ ಬೊಗಳದ ಹಿನ್ನೆಲೆಯಲ್ಲಿ ಗೋಪಿ ಎಂಬ ವ್ಯಕ್ತಿ ಆಕ್ರೋಶಗೊಂಡಿದ್ದಾನೆ. ಕೋಪದ ಆವೇಶದಲ್ಲಿ ಗೋಪಿ ಕೋಲನ್ನು ಹಿಡಿದು ನಾಯಿಗೆ ನಿರ್ದಯವಾಗಿ ಹಲ್ಲೆ ನಡೆಸಿದ್ದಾನೆ. ಈ ದೃಶ್ಯಗಳು ಸಮೀಪದ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿವೆ. ಹಲ್ಲೆಯ ಪರಿಣಾಮವಾಗಿ ಸ್ಕೂಬಿ ಎಂಬ ನಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಗಂಭೀರವಾಗಿ ಗಾಯಗೊಂಡಿತ್ತು. ತಕ್ಷಣವೇ ನಾಯಿ ಮಾಲೀಕ ಆಂಜಿನಪ್ಪ ಗಾಯಗೊಂಡ ನಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿಸಿದ್ದಾರೆ. ವೈದ್ಯರ ಚಿಕಿತ್ಸೆ ಬಳಿಕ ನಾಯಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಇದೀಗ ಚೇತರಿಸಿಕೊಳ್ಳುತ್ತಿದೆ. ಘಟನೆಯ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ವಿರುದ್ಧ ಕಾನೂನು ಕ್ರಮಕ್ಕೆ ಪೊಲೀಸರು ಮುಂದಾಗುತ್ತಾರೆ. ಇನ್ನು ಪ್ರಾಣಿಗಳ ಮೇಲಿನ ಇಂತಹ ಕ್ರೌರ್ಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RR ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಶಿಕ್ಷಣವೇ ಶಕ್ತಿ, ಸಮಾನತೆಯೇ ನಮ್ಮ ಹಕ್ಕು ಎಂಬ ಮಾರ್ಗವನ್ನು ಹಾಕಿಕೊಟ್ಟ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು MP ಗಿರೀಶ್, ಉದ್ಯಮಿಗಳು, ಮಲ್ಲೇಪುರ. ನಾಡಿನ ಎಲ್ಲ ಜನತೆಗೂ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವೆಂಕಟೇಶ್, ಮಾಜಿ ಸದಸ್ಯರು, ಬೋದಿಗೆರೆ ಗ್ರಾಮ ಪಂಚಾಯಿತಿ.